ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಭದ್ರ ಔಟ್ ಹೌಸ್ ಮುಂದೆ ನಿಂತ್ಕೊಂಡು ಮಳೆಯಲ್ಲಿ ನೆನೀತಿರ್ತಾನೆ. ವಿದ್ಯಾ ಡೋರ್ ಓಪನ್ ಮಾಡಿ ಭದ್ರನ ನೋಡಿ, ಅಯ್ಯೋ ಶಿವನೇ, ಇವ್ರು ಯಾಕೆ ಹಿಂಗೆ ಮಳೆಯಲ್ಲಿ ನೆನೀತಿದ್ದಾರೋ. ಅಲ್ಲ, ನಿಮಗೆ ಒಂಚೂರು ಗೊತ್ತಾಗಕ್ಕಿಲ್ವೇ ಮಳೆಯಲ್ಲಿ ನೆನೆದ್ರೆ ನಿಮಗೆ ಶೀತ ಆಯ್ತದೆ ಅಂತ ಅಲ್ಲಿರೋ ಛತ್ರಿನ ತಗೊಂಡು ಬಂದು ಭದ್ರಂಗೆ ಹಿಡಿತಾ, ಆಮೇಲೆ ನಿಮ್ಮ ಆರೋಗ್ಯದ ಗತಿ ಏನಾಗಬೇಡ ಅಂತಾಳೆ. ವಿದ್ಯನ್ನೇ ನೋಡ್ತಾನೆ ಭದ್ರ. ಬನ್ನಿ ಅಂತ ವಿದ್ಯಾ ಭದ್ರನ ಕರ್ಕೊಂಡು ಬಂದು ಶರ್ಟನ್ನು ಇಲ್ಲೇ ಬಿಚ್ಚಾಕಿ, ಶೀತ ಆಗುತ್ತೆ, ಶಾನೆ ನೆಂದಿದ್ದೀರಾ, ಬನ್ನಿ ಅಂತ ಅವನ ಕುರ್ಚಿ ಮೇಲೆ ಕೂರಿಸಿ ಟವಲ್ ತಂದು ತಕೊಳ್ಳಿ, ಒರೆಸ್ಕೊಳ್ಳಿ ಅಂತಾಳೆ ವಿದ್ಯಾ. ಆದರೆ ಭದ್ರ ಸುಮ್ಮನೆ ಅವಳನ್ನೇ ನೋಡ್ತಾ ಇರ್ತಾನೆ. ಅಲ್ಲ, ಮಳೆನಲ್ಲಿ ಈ ಪಾಟಿ ನೆಂದಿದ್ದೀರಲ್ಲ, ನಿಮಗೆ ಏನು ಹೇಳಬೇಕು ಅಂತಲೇ ಗೊತ್ತಾಯ್ತಿಲ್ಲ. ತಕೊಳ್ಳಿ, ಒರೆಸ್ಕೊಳ್ಳಿ, ನಿಮಗೆ ಅಲ್ವಾ ಹೇಳ್ತಿರೋದು, ಒರೆಸ್ಕೊಳ್ಳಿ, ತಕೊಳ್ಳಿ ಅಂದರೆ ಭದ್ರ ಸುಮ್ಮನೆ ಅವಳನ್ನೇ ನೋಡ್ತಾ ಕೂತಿರ್ತಾನೆ. ಅಯ್ಯೋ ಶಿವನೇ, ನಿಮಗೆ ಶೀತ ಆದರೆ ನೀವು ಮಲ್ಗೋಕ್ಕಿಲ್ಲ, ನಮಗೂ ಮಲ್ಗೋಕ್ಕೆ ಬಿಡೋಕ್ಕಿಲ್ಲ. ತಕೊಳ್ಳಿ, ಸುಮ್ಮನೆ ಯಾಕೆ ಹಾಗೆ ಗರಬರ್ದಂಗೆ ಕೂತಿದ್ದೀರಲ್ಲ, ತಕೊಳ್ಳಿ, ಒರೆಸ್ಕೊಳ್ಳಿ, ನಿಮಗೆ ಇವ್ರಿಗೆ ಏನಾಗದೆ ಹಿಂಗೆ ಗುಂಡ್ಕಲ್ಲಿ ಕೂತವ್ರಲ್ಲ, ಏನು ಮಾಡಲಿ. ಅಲ್ಲ, ನನಗೆ ಯಾಕೆ ಹಿಂಗೆ ನೋಡ್ತಿದ್ದೀರಾ, ಅದನ್ನಾದರೂ ಹೇಳಿ, ನಡ್ತಿರೋದು ನೋಡು ಅಂತ ವಿದ್ಯೆನೇ ಭದ್ರನ ತಲೆನ ಕೈನೆಲ್ಲ ಒರೆಸ್ತಾಳೆ. ಒಂದು ಕೆಲಸ ಮಾಡ್ತೀನಿ, ಒಂದು ನಿಮಿಷ ಇರಿ ಅಂತ ಅವನ ಬಟ್ಟೆನ ತಂದು, ತಗೊಳ್ಳಿ, ಒದ್ದೆ ಬಟ್ಟೆಲಿ ಇರಬೇಡಿ, ಹೋಗಿ ಬಟ್ಟೆ ಬದಲಾಯಿಸ್ಕೊಂಡು ಬನ್ನಿ. ಅಲ್ಲ, ಮಳೆಯಲ್ಲಿ ನೆಂದಿರೋದಕ್ಕೆ ನಿಮಗೆ ಏನಾರ ಗರ ಬಡ್ದಿದೆಯೇ, ನನ್ನೇ ನೋಡ್ತಿದ್ದೀರಲ್ಲ, ಜ್ವರ ಬಂದರೆ ಆಮೇಲೆ ಏನು ಮಾಡೋದು, ಮೊದಲು ಹೋಗಿ ಬಟ್ಟೆ ಬದಲಾಯಿಸ್ಕೊಂಡು ಬನ್ನಿ, ನಿಮಗೆ ಹೇಳ್ತಿರೋದು, ತಗೊಳ್ಳಿ, ಮೊದಲು ಬದಲಾಯಿಸ್ಕೊಂಡು ಬನ್ನಿ. ನೋಡಿ, ಹೀಗೆ ಬಿಟ್ಟರೆ ನಿಮಗೆ ಶೀತ ಆಯ್ತದೆ, ನಾನು ಹೋಗಿ ಸಾಂಬ್ರಾಣಿ ಸಿದ್ಧ ಮಾಡ್ಕೊಂಡು ಬರ್ತೀನಿ, ಅಷ್ಟರಲ್ಲಿ ನೀವು ಬಟ್ಟೆ ಬದಲಾಯಿಸ್ಕೊಂಡು ಬನ್ನಿ, ತಗೊಳ್ಳಿ ಅಂತ ಅವನ ಕೈಗೆ ಬಟ್ಟೆ ಕೊಟ್ಟು ವಿದ್ಯೆ ಹೋಗ್ತಾಳೆ. ಭದ್ರನ್ನು ಬಟ್ಟೆ ತೊಗೊಂಡು ಹೋಗ್ತಾನೆ. ಈಚೆ ಸುಭಾಸನ್ ಫಸ್ಟ್ ನೈಟಲ್ಲಿ ರೂಮ್ ಎಲ್ಲ ರೆಡಿ ಮಾಡಿರ್ತಾರೆ. ಸುಭಾಸ್ ರೂಮ್ ಹತ್ರ ಬಂದು ನಿಂತ್ಕೊಂಡು ನವ್ಯ ಕೂತಿರೋದನ್ನು ನೋಡ್ತಾ ಮಂಟಪದಲ್ಲಿ ಹೇಳಿರೋ ಮಾತನ್ನು ನೆನ್ಪು ಮಾಡಿಕೊಂಡು ಕೋಪದಲ್ಲಿ ಒಡವೆ ಬಿಚ್ಚಿಕೊಟ್ಟವಳು ಈಗ ಮತ್ತೆ ಹಾಕ್ಕೊಂಡು ಕೂತವಳೆ, ಒಂದು ಅರ್ಥನೇ ಆಯ್ತಿಲ್ಲ ಅಂತಾನೆ. ಆಗ ನವ್ಯ, ಅಲ್ಲೇ ಯಾಕೆ ನಿಂತ್ಕೊಂಡ್ರಿ, ಒಳಗಡೆ ಬನ್ನಿ ಬನ್ನಿ ಅಂತಾಳೆ. ಇವಳೇನು ಇದ್ದಕ್ಕಿದ್ದ ಹಾಗೆ ಬದಲಾಗ್ಬಿಟ್ಟವಳಲ್ಲ ಅಂತ ಸುಭಾಸ ರೂಮ್ ಒಳಗೆ ಬರ್ತಾನೆ. ಬಾಗಿಲು ಹಾಕ್ಕೊಂಡು ಬನ್ನಿ ಅಂತಾಳೆ ನವ್ಯ. ಸುಭಾಸ ಬಾಗಿಲು ಹಾಕ್ಕೊಂಡು ನವ್ಯ ಮುಂದೆ ಬಂದು ನಿಂತ್ಕೊಂಡು ಅವಳನ್ನೇ ನೋಡ್ತಾನೆ. ಅವಳು ನಾಚ್ಕೋತಾ, ಅಯ್ಯೋ ಯಾಕೆ ಹಂಗೆ ನೋಡ್ತಿದ್ದೀರಾ, ಇವತ್ತು ನಾಚ್ಕೊಳ್ಬೇಕಾಗಿರೋದು ನಾನು, ನೀವ್ಯಾಕೆ ಆಶ್ಚರ್ಯದಿಂದ ನೋಡ್ಕೊಂಡು ನಿಂತಿದ್ದೀರಾ ಅಂತಾಳೆ ನವ್ಯ. ಅದು ಅಲ್ಲಿ ಮಾತಾಡಿದ್ದೆಲ್ಲ ಅಂತಾನೆ ಸುಭಾಸ. ನೀವಿನ್ನೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಾ, ಅದು ಆ ಕ್ಷಣಕ್ಕೆ ಕೋಪದಲ್ಲಿ ಹಾಗೆ ಮಾತಾಡ್ಬಿಟ್ಟೆ, ಹಾಗಂತ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಮುಂದುವರಿಯೋಕ್ಕಾಗತ್ತಾ, ನೀವೇ ಹೇಳಿ. ಆಗಿರೋದ್ರ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಒಂದು ಹೆಣ್ಣಾಗಿ ಮುಂದಿನ ಲೈಫ್ ಬಗ್ಗೆ ಯೋಚನೆ ಮಾಡೋದು ಒಳ್ಳೆಯದು ಅಂತ ಅನ್ನಿಸ್ತು ಅಂತಾಳೆ ನವ್ಯ. ಓ, ನನ್ನ ಸ್ವೀಟಿಗೆ ಆ ಕ್ಷಣಕ್ಕೆ ಮಾತ್ರ ಕೋಪ ಜಾಸ್ತಿ ಬರ್ತದೆ ಅನ್ನಿಸ್ತದೆ, ಈಗ ತಣ್ಣಗಾಗಿದ್ದಾಳೆ ಅನಿಸುತ್ತೆ ಅಂತ ಸುಭಾಸ ಯೋಚನೆ ಮಾಡ್ತಾನೆ. ಏನು ಯೋಚನೆ ಮಾಡ್ತಿದ್ದೀರಾ ಅಂತಾಳೆ ನವ್ಯ. ಆಗ ಸುಭಾಸ ನವ್ಯನ ಕೈನ ಹಿಡ್ಕೋತಾನೆ. ನವ್ಯ ನಾಚ್ಕೋತಾಳೆ. ಥ್ಯಾಂಕ್ ಯು ಸೋ ಮಚ್ ಸ್ವೀಟಿ, ದಿಟ್ವಾಗ್ಲೂ ನೀನು ಇಷ್ಟು ಬೇಗ ನನ್ನನ್ನು ಕ್ಷಮಿಸಿ ಎಲ್ಲನೂ ಅರ್ಥ ಮಾಡ್ಕೋತೀಯ ಅಂತ ಅಂದ್ಕೊಂಡೇ ಇರಲಿಲ್ಲ. ನೀನು ಹಳೆತನ್ನೆಲ್ಲ ಮರೆತು ಮುಂದುವರಿಯೋಣ ಅಂತ ಹೇಳ್ದಲ್ಲ, ನನಗಷ್ಟು ಸಾಕು ಅಂತಾನೆ ಸುಭಾಸ. ಎಷ್ಟೇ ಆಗಲಿ, ನನಗೆ ತಾಳಿ ಕೊಟ್ಟಿರೋ ನೀವು ರಸಿಕತೆ ಇರೋ ಗಂಡಸು, ಪರಿಸ್ಥಿತಿ ಕೈ ಮೀರಿ ನಿಮ್ಮ ಕೈನಲ್ಲಿ ಈ ರೀತಿಯೆಲ್ಲ ಕೆಲಸ ಆಗೋಗ್ಬಿಟ್ಟದೆ, ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡ್ರೆ ಹೇಗೆ ಹೇಳಿ. ಅದಕ್ಕೆ ಅಂತ ನವ್ಯ ಹೇಳುವಾಗ, ಇನ್ಮೇಕೆ ನಾನು ಯಾವುದೇ ಕಾರಣಕ್ಕೂ ತಪ್ಪು ಮಾಡೋಕ್ಕಿಲ್ಲ, ನಾವಿಬ್ಬರು ಸಂದಾಗಿರೋಣ ಸ್ವೀಟಿ ಅಂತ ಅವಳು ಗಲ್ಲನ ಹಿಡ್ಕೋತಾನೆ ಸುಭಾಸ. ಈಚೆ ವಿದ್ಯಾ ಸಾಂಬ್ರಾಣಿ ಹೊಗೆಯನ್ನು ತರ್ತಾಳೆ. ಭದ್ರ ಬಟ್ಟೆ ಬದಲಾಯಿಸ್ಕೊಂಡು ಬಂದು ಕೂತಿರ್ತಾನೆ. ಮೊದಲು ಹೊಗೆ ತಗೊಳ್ಳಿ ಅಂತಾಳೆ ವಿದ್ಯಾ. ಆದರೂ ಭದ್ರ ವಿದ್ಯೆನೇ ನೋಡ್ತಿರ್ತಾನೆ. ಅಯ್ಯೋ, ನನ್ನ ಮುಖ ಏನು ನೋಡ್ತಿದ್ದೀರಾ, ಮೊದಲು ಸಾಂಬ್ರಾಣಿ ಹೊಗೆ ತಗೊಳ್ಳಿ, ನೀವು ಎಲ್ಲ ಕರ್ಮ ಅಂತ ಅವನ ತಲೆ ಮೇಲೆ ಟವಲನ್ನು ಮುಚ್ತಾಳೆ. ಆಗ ಭದ್ರ ಹೊಗೆ ತಗೋತಾನೆ. ಹೀಗೆ ಬೆವರಬೇಕು, ಆವಾಗಲೇ ಶೀತ ಆಗೋಕ್ಕಿಲ್ಲ ಅಂತ ಟವಲನ್ನು ತೆಗೆದು, ನೋಡಿ, ಎಷ್ಟೇ ಹೊಗೆ ಕೊಟ್ಟರು ಮಳೆಯಲ್ಲಿ ನೆಂದಿದ್ದೀರಾ ಅಲ್ವೇ, ಬೇಗ ಶೀತ ಆಗೋಗ್ತದೆ, ಯಾವುದಕ್ಕೂ ಇರಲಿ, ಹೋಗಿ ಕಷಾಯ ಮಾಡ್ಕೊಂಡು ಬಂದುಬಿಡ್ತೀನಿ, ಒಂದು ನಿಮಿಷ ಬಂದೇ ಇರಿ ಅಂತ ವಿದ್ಯೆ ಹೋಗ್ತಾಳೆ. ನಂತರ ಕಷಾಯನ ತಂದು, ತಗೊಳ್ಳಿ, ಕಷಾಯ ಕುಡೀರಿ, ಶೀತ ಆಗೋಕ್ಕಿಲ್ಲ ಅಂತಾಳೆ ವಿದ್ಯಾ. ಆಗ ಭದ್ರ ಅಜ್ಜಿ ಹೇಳಿದ ಮಾತನ್ನೇ ನೆನ್ಪು ಮಾಡ್ಕೋತಾ ವಿದ್ಯೆನ ನೋಡ್ತಾನೆ. ಅಯ್ಯೋ, ಅದ್ಯಾಕೆ ನನ್ನ ಹಂಗೆ ನೋಡ್ತಿದ್ದೀರಾ, ಓ ಯಾಕಪ್ಪ ಇವಳು ಈಟೆಲ್ಲ ಮಾಡ್ತಿದ್ದಾಳೆ ಅಂತ ನೋಡ್ತಿದ್ದೀರಾ, ನೋಡಿ, ಏಟೇ ಆದರೂ ನಾವಿಬ್ಬರು ರೂಮೇಟ್ ಅಲ್ವೇ, ನೀವು ಬೆಳಗಾನ ನಡ್ಗೋದು ನನ್ನ ಕೈಲಿ ನೋಡೋಕ್ಕಾಗಕ್ಕಿಲ್ಲ, ತಗೊಳ್ಳಿ ಕುಡೀರಿ, ಅಯ್ಯೋ ಕುಡೀರಿ, ತಗೊಳ್ಳಿ,
ಸುಡ್ತಾ ಇದೆ ಅಂತ ವಿದ್ಯೆ ಕೊಡ್ತಾಳೆ. ಭದ್ರ ಕುಡಿತಾ ಅವಳನ್ನೇ ನೋಡ್ತಾನೆ. ಟವಲನ್ನು ಆರಾಕ್ ಬಿಟ್ಬಿಡ್ತೀನಿ ಅಂತ ವಿದ್ಯೆ ಹೋಗ್ತಾಳೆ. ಕೆಟ್ಟವರಿಗೂ ಒಳ್ಳೆಯದನ್ನು ಬಯಸೋದು ಅಂತಂದರೆ ಇದೇ ಅಲ್ವೇ? ಇವಳು ಕೂಟೆ ಮನುಷ್ಯತ್ವನೇ ಇಲ್ಲದೆ ಇರೋ ಹಾಗೆ ನಡ್ಕೊಂಡಿರೋ ಪಾಪಿ ನಾನು. ಆದ್ರೂ ಹೆಜ್ಜೆ ಹೆಜ್ಜೆಗೂ ಒಳ್ಳೆಯದನ್ನೇ ಬಯಸಿದ್ಲು, ಒಳ್ಳೆಯದನ್ನೇ ಮಾಡ್ತಾ ಬಂದ್ಲು. ಅವಳು ನೆರಳಲ್ಲಿ ನಿಂತ್ಕೊಳ್ಳೋ ಯೋಗ್ಯತೆ ಇಲ್ಲದೆ ಇರೋನು ನಾನು. ಇವಳ ಮುಖನೇ ನೋಡಿಕೊಂಡು ನಾನು ಹೆಂಗಪ್ಪ ಕ್ಷಮೆ ಕೇಳಲಿ? ದಿಟ್ವಾಗ್ಲೂ ಕ್ಷಮೆ ಕೇಳಬೇಕು. ಆ ಅರ್ಹತೆ ಇಲ್ಲದೆ ಇರೋ ಪಾಪಿ ನಾನು, ಪಾಪಿ ಅಂತ ಭದ್ರ ಯೋಚನೆ ಮಾಡ್ತಾನೆ. ಈಚೆ ನವ್ಯ, ಇಷ್ಟೊಂದು ಅರ್ಜೆಂಟ್ ಯಾಕೆ? ಫಸ್ಟ್ ನೈಟನ್ನು ಹಾಲಿಂದ ಶುರು ಮಾಡಬೇಕು ಅನ್ನೋದು ನಿಮಗೆ ಗೊತ್ತಲ್ವಾ? ಒಂದು ನಿಮಿಷ ಇರಿ, ಕೂತ್ಕೊಳ್ಳಿ ಬಂದೆ ಅಂತ ಹಾಲು ಲೋಟನ ತಗೊಂಡು ಬಂದು ಸುಭಾಸನ್ ಪಕ್ಕ ಕೂತ್ಕೊಂಡು, ನೋಡಿ ಮೊದಲನೇ ರಾತ್ರಿ ಅರ್ಧ ಇದನ್ನು ಮೊದಲು ಇಬ್ಬರು ಕುಡಿದು ಆಮೇಲೆ ಶುರು ಮಾಡಬೇಕು ಅಂತಾಳೆ ನವ್ಯ. ಹ್ಞೂ ಸ್ವೀಟಿ, ಮೊದಲು ಇದನ್ನು ನೀನು ಈ ಸ್ವೀಟಾದ ತುಟಿಯಿಂದ ಕುಡಿದು ನನಗೆ ಕೊಡು, ಆಗ ನಾನು ಇನ್ನೂ ಸ್ವೀಟಾಗಿರ್ತದೆ ಅಂತಾನೆ ಸುಭಾಸ. ನವ್ಯ ಕುಡಿತಾಳೆ. ನಂತರ ಹಾಲನ್ನು ಸುಭಾಸಂಗೆ ಕೊಡ್ತಾಳೆ. ಸುಭಾಸ ಅದನ್ನು ತಗೋಬೇಕು ಅನ್ನುವಾಗ ಅದನ್ನು ತೆಗೆದು ಎಸಿತಾಳೆ. ನಂತರ ಬೆಡ್ರೂಮಲ್ಲಿ ಇರೋ ಹಣ್ಣನ್ನೆಲ್ಲ ಕೆಳಗೆ ಬಿಸಾಕ್ತಾಳೆ. ನಂತರ ಸಿಟ್ಟಿಂದ ಸುಭಾಸನೆ ನೋಡ್ತಾ ನಿಂತ್ಕೋತಾಳೆ. ಈಚೆ ವಿದ್ಯೆ ಮಲಗಿರ್ತಾಳೆ. ಭದ್ರ ಬೆಡ್ ಮೇಲೆ ಕೂತ್ಕೊಂಡು ಅವಳನ್ನೇ ನೋಡ್ತಾ ಮಳೆಯಲ್ಲಿ ನೆನ್ಕೊಂಡು ಬಂದಿರೋ ತನಗೆ ಆರೈಕೆ ಮಾಡಿದ್ದನ್ನು ನೆನ್ಪು ಮಾಡ್ಕೋತಾನೆ. ಕೋಪ, ದ್ವೇಷ, ಅಹಂ ಈ ಮೂರನ್ನು ನಾನು ಬದುಕಾಗಿಸ್ಕೊಂಡ್ಬಿಟ್ನಲ್ಲ. ನಾನು ಎಂಥ ಮುಟ್ಟಾಳ ಇರ್ಬೋದು. ಒಂದೇ ಒಂದು ಸುಳ್ಳನ್ನು ಇಟ್ಕೊಂಡು ಏಟೊಂದು ದಿನ ಬದುಕಿಬಿಟ್ಟೆ. ದಿಟ ಹೇಳಬೇಕು ಅಂದರೆ ನನ್ನ ಅಮ್ಮಿ ಹೇಳಿದ ಸುಳ್ಳಿಗಿಂತ ನಾನು ಮಾಡಿದ್ದು ದೊಡ್ಡ ತಪ್ಪು. ಕ್ಷಮೆ ಕೇಳದೇ ಇರೋ ಮಟ್ಟಕ್ಕೆ, ಕ್ಷಮಿಸೋಕೆ ಆಗದೆ ಇರೋ ಮಟ್ಟಕ್ಕೆ ದೊಡ್ಡದು ಅಂತ ಯೋಚನೆ ಮಾಡ್ತಾನೆ ಭದ್ರ. ಈಚೆ ಸುಭಾಸ ಸ್ವೀಟಿ ಅಂತಾನೆ. ಹುಷ್ ಅಂತ ಇನ್ನೊಂದು ಸರ್ತಿ ನಿನ್ನ ಬಾಯಿಂದ ಆ ಪದ ಕೇಳಿದರೆ ನಾಲ್ಗೆ ಸೀಳ್ಬಿಡ್ತೀನಿ. ಮೇಡಮ್, ನವ್ಯ ಮೇಡಮ್ ಹಾಗೆ ನನ್ನ ಕರಿಬೇಕು. ಗಾಟ್ ಇಟ್? ಅರ್ಥ ಆಯ್ತಾ ಅಂತ ಹೇಳಿದೆ ಅಂತಾಳೆ ನವ್ಯ. ಅದು ಆಗಲ್ಲ, ಮತ್ತು ಇಷ್ಟೊತ್ತು ನೀನು ಅಂತ ಸುಭಾಸ ಅಂದಾಗ, ಓಹೋ ನೀನು ಮಾಡಿರೋ ಅಡನಾಡಿ ಕೆಲಸಗಳನ್ನೆಲ್ಲ ಮರೆತು ನಿನ್ನ ಜೊತೆ ಚೆನ್ನಾಗಿರ್ತೀನಿ ಅಂದ್ಕೊಂಡ್ಯಾ? ನೋ, ನೆವರ್. ಸತ್ಯ ಗೊತ್ತಾಗಿದ್ದ ದಿನವೇ ನಿನ್ನನ್ನು ಕತ್ತರಿಸಾಕಬೇಕು ಅನ್ನಿಸ್ತಿತ್ತು. ಆದರೆ ನಿನ್ನಂಥವರಿಗೆ ಒಂದು ಸಲ ಒಂದೇ ಥರ ಶಿಕ್ಷೆ ಕೊಡಬಾರ್ದು, ಜೀವನ ಪೂರ್ತಿ ಶಿಕ್ಷೆ ಅನುಭವಿಸೋ ಹಾಗೆ ಮಾಡಬೇಕು. ದ್ಯಾಟ್ಸ್ ವೈ ಅದಕ್ಕೆ ನಾನು ನಿನ್ನ ಮದುವೆ ಆಗಿದ್ದು. ನಿನ್ನ ಮುಖಕ್ಕೆ ಉಗ್ದು ಹೋಗಿರೋದು ನನಗೆ ದೊಡ್ಡ ವಿಷಯನೇ ಆಗಿರಲಿಲ್ಲ. ನಾನೇನಾದರೂ ಹಾಗೆ ಮಾಡಿದಿದ್ರೆ ನೀನು ಮತ್ತೆ ಇನ್ನೊಂದು ಹುಡುಗಿ ಹಿಂದೆ ಹೋಗಿ ಸೇಮ್ ಡೈಲಾಗ್ನ ಹೊಡೆದು ಅವಳ ಜೀವನನೂ ಹಾಳು ಮಾಡೋಕ್ಕೆ ರೆಡಿಯಾಗಿದ್ದೆ ಅಲ್ವಾ? ನೋಡು, ನಿನ್ನಿಂದ ಬೇರೆ ಯಾವ ಹುಡುಗಿಗೂ ಮೋಸ ಆಗಬಾರ್ದು ಅಂತಲೇ ನಾನು ನಿನ್ನನ್ನು ಮದುವೆ ಆಗಿದ್ದು ಅಂತಾಳೆ ನವ್ಯ. ಸ್ವೀಟಿ, ಏನೋ ಗೊತ್ತಾಗದೆ ತಪ್ಪಾಗಿ ಹೋಗೋದೆ, ಇನ್ನು ಯಾವತ್ತೂ ತಪ್ಪು ಮಾಡೋಕ್ಕಿಲ್ಲ ನವ್ಯ ಅಂತಾನೆ ಸುಭಾಸ. ಮೇಡಮ್, ನವ್ಯ ಮೇಡಮ್ ಅಂತ ಕರಿಬೇಕು ಅಂತ ಹೇಳಿದೆ ತಾನೇ ಅಂತಾಳೆ ನವ್ಯ. ಇದೊಂದ್ಕಿತ ಕ್ಷಮಿಸು ಪ್ಲೀಸ್ ಅಂತಾನೆ ಸುಭಾಸ. ಕ್ಷಮಿಸಬೇಕು? ನಿನ್ನನ್ನು ಕ್ಷಮಿಸ್ಬೇಕಾ? ಯಾಕೆ ಕ್ಷಮಿಸ್ಬೇಕು? ಹೆಣ್ಮಕ್ಳು ಕೈ ಮುಟ್ಟೋದೇನು ಮೈ ಮುಟ್ಟೋದೇನು ಅಲ್ಲ. ನಿನ್ನ ಮನೆ ಕೆಲಸ ಮಾಡ್ತಿರೋ ಆ ಚಂಪನ ಹತ್ರನೂ ಆ ರೀತಿ ಮಾಡಿರ್ತೀಯ, ಅಷ್ಟೆಲ್ಲ ಯಾಕೆ? ನನ್ನ ಮುಂದೆನೇ ಆ ವಿನಂತಿಗೆ ಹಾಗೆಲ್ಲ ಮಾಡಿದ್ದೆ. ನನಗೆ ಹೇಳಿದ್ದ ಡೈಲಾಗ್ನೇ ಎಲ್ರಿಗೂ ಹೇಳಿದ್ಯಾ ನೀನು. ಇಂಥವನ್ನ ನಾನು ಕ್ಷಮಿಸ್ಬೇಕಾ? ಯಾಕೋ ಕ್ಷಮಿಸ್ಬೇಕು ನಿನ್ನನ್ನು ಅಂತಾಳೆ ನವ್ಯ. ಈಚೆ ವಿದ್ಯಾ ನಿದ್ದೆಗಣ್ಣಲ್ಲಿ, ಅವ್ವ ನಿನ್ನ ಮೊಮ್ಮಗ ಹೊಟ್ಟೆಲಿ ಒಸಿ ಕಾಟ ಕೊಡ್ತಾ ಇಲ್ಲ ಕಣಮ್ಮ, ಇವಾಗಲೇ ನನ್ನ ಕೂಟೆ ಫೈಟ್ ಮಾಡ್ತಿದ್ದಾನೆ. ಅವ್ವ ಅಪ್ಪಂಗೂ ಹೇಳವ್ವ, ನೀವಿಬ್ಬರು ಬಿರ್ರನೆ ಬಂದುಬಿಡಿ, ಯಾಕೋ ನಿಮ್ಮನ್ನು ಶಾನೆ ನೋಡೋಂಗಾಗದೆ ಕಣವ್ವ. ಅವ್ವ ಅಪ್ಪ ಅಮ್ಮ ಅಂತ ಕನ್ವರ್ಸ್ತಾಳೆ ವಿದ್ಯಾ. ಆಗ ಭದ್ರ ಅವಳ ಪಕ್ಕ ಬಂದು ಕೂತ್ಕೊಂಡು ಅವಳ ಕೈನ ಮುಟ್ಟಕ್ಕೆ ಹೋಗಿ ವಾಪಸ್ ತಗೋತಾನೆ. ಈಚೆ ಭದ್ರ ವಿದ್ಯಾ ಅಪ್ಪ ಅಮ್ಮನ ಮನೆಗೆ ಬರ್ತಾನೆ. ಅಳಿಯಂದರೆ ನನ್ನಿಂದೇನಾದರೂ ತಪ್ಪಾಗೋಗೈತೆ ಅಂತ ವಿದ್ಯಾ ಅಪ್ಪ ಕೇಳ್ತಾರೆ. ಆಗ ಭದ್ರ ವಿದ್ಯಾ ಅಪ್ಪನ ಕಾಲಿಗೆ ಬೀಳ್ತಾನೆ. ನಂತರ ಅಮ್ಮನ ಕಾಲನ್ನು ಹಿಡ್ಕೊಂಡು, ನಿಮ್ಮನ್ನು ಹೆಂಗೆಲ್ಲ ನಡ್ಸ್ಕೊಂಡ್ಬಿಟ್ಟೆ, ಎಂಥ ಪಾಪಿ ಆಗಿಬಿಟ್ಟೆ ನಾನು, ನೀವು ನನ್ನ ಕ್ಷಮಿಸಿದ್ದೀನಿ ಅನ್ನೋ ಗಂಟ ನಾನು ನಿಮ್ಮ ಕಾಲು ಬಿಡೋಕ್ಕಿಲ್ಲ ಅಂತ ಭದ್ರ ಅಳ್ತಾನೆ. ಶಾಕ್ನಿಂದ ವಿದ್ಯಾ ಅಮ್ಮ ಅಪ್ಪ ನೋಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.